ಪರಮಾಣುವಿನ ರಚನೆ. ಪರಮಾಣುವಿನ 3 ಮೂಲಭೂತ ಕಣಗಳು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪರಮಾಣುವಿನ ಧನ ವಿದ್ಯುದಂಶವನ್ನು ಹೊಂದಿರುವ ಕಣ ಪ್ರೋಟಾನ್. ಪರಮಾಣುವಿನ ಋಣ ವಿದ್ಯುದಂಶವನ್ನು ಹೊಂದಿರುವ ಕಣ ಎಲೆಕ್ಟ್ರಾನ್. ಪರಮಾಣುವಿನ ವಿದ್ಯುದಾವೇಶರಹಿತ ಕಣ ನ್ಯೂಟ್ರಾನ್. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಪರಮಾಣು ಸಂಖ್ಯೆ. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ರಾಶಿ ಸಂಖ್ಯೆ. ಪರಮಾಣುವಿನ ರಾಶಿ ಸಂಖ್ಯೆ ಪರಮಾಣು ಸಂಖ್ಯೆ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ A=n+z. ಪರಮಾಣುವಿನ ಕಣಗಳನ್ನು ಕಂಡುಹಿಡಿದವರು ಪರಮಾಣು ಕಣ ಕಂಡುಹಿಡಿದವರು ಇಲೆಕ್ಟ್ರಾನ್ J.J. ಥಾಮ್ಸನ್, ಪ್ರೋಟಾನ್ ರೂಥರ್ಫೋರ್ಡ್, ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್. ಬೀಜಕೇಂದ್ರದ ಸುತ್ತಲಿನ ಕಕ್ಷೆಗಳು ನೀಲ್ ಬೋರ್. ಒಂದು ಧಾತುವಿನ ಪರಮಾಣು ಸಂಖ್ಯೆ 8, ರಾಶಿ ಸಂಖ್ಯೆ 16, ಅದರಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ n=8. ಒಂದು ಧಾತುವಿನ ಪರಮಾಣು ಸಂಖ್ಯೆ 6, ಅದರಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ 6, ಅದರ ರಾಶಿ ಸಂಖ್ಯೆ 12. ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಎಲ್ಲಿರುತ್ತವೆ? ನ್ಯೂಕ್ಲಿಯಸ್ನ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ. ಪರಮಾಣುವಿನ ನ್ಯೂಕ್ಲಿಯಸ್ಸಲ್ಲಿರುವ ಕಣಗಳು ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಟ್ಟಾಗಿ ಹೀಗೆನ್ನುವರು ನ್ಯೂಕ್ಲಿಯಾನ್ಗಳು. ಪರಮಾಣುವಿನ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಟ್ಟಾಗಿ ಬಂಧಿಸಿರುವ ಶಕ್ತಿ ಬಂಧಕ ಶಕ್ತಿ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಎಲೆಕ್ಟ್ರಾನ್ಗಳು ವೇಲೆನ್ಸಿ ಎಲೆಕ್ಟ್ರಾನ್. ಪರಮಾಣುವಿನ ಯಾವುದೇ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ 2n2. ಕವಚದ ಹೆಸರು 2n2 ಇರಬಹುದಾದ ಗರಿಷ್ಠ ಎಲೆಕ್ಟ್ರಾನ್. K21 × 2 = 2. L2 × 2 (2) = 8. M2 (3) × 2 = 18. N2 (4) × 2 = 32. ಪರಮಾಣುವಿನಲ್ಲಿ ಇರಬಹುದಾದ 4 ಉಪಕಕ್ಷೆಗಳು S, P, D, F. S ಉಪಕಕ್ಷೆಯಲ್ಲಿ ತುಂಬಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳು 2. P ಉಪಕಕ್ಷೆಯಲ್ಲಿ ತುಂಬಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳು 6. D ಉಪಕಕ್ಷೆಯಲ್ಲಿ ತುಂಬಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳು 10. F ಉಪಕಕ್ಷೆಯಲ್ಲಿ ತುಂಬಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳು 14. ಉಪಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ತುಂಬಿಕೊಳ್ಳುವ ಸ್ಥಳಗಳು ಆರ್ಬಿಟಲ್ಗಳು. ಒಂದು ಆರ್ಬಿಟಲ್ನಲ್ಲಿ ತುಂಬಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹೇಗೆ ಹಂಚಲ್ಪಟ್ಟಿವೆ ಎಂಬುದನ್ನು ತಿಳಿಸುವ ರಚನೆ ಎಲೆಕ್ಟ್ರಾನಿಕ್ ವಿನ್ಯಾಸ. ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ಪರಮಾಣುವು ಯಾವಾಗ ಗರಿಷ್ಠ ಸಿದ್ಧತೆಯನ್ನು ಪಡೆಯುತ್ತದೆ? ಹೊರಕವಚ ns2 np2 ವಿನ್ಯಾಸವನ್ನು ಪಡೆದಾಗ. ಧಾತು 1 ns2 np2 ವಿನ್ಯಾಸವನ್ನು ಪಡೆದಾಗ ಅದು ಏನಾಗುತ್ತದೆ? ಜಡಾನಿಲವಾಗುತ್ತದೆ. ಜಡಾನಿಲಗಳು ರಾಸಾಯನಿಕ ಕ್ರಿಯೆಯಲ್ಲಿ ಬಹುತೇಕ ಭಾಗವಹಿಸುವುದಿಲ್ಲ. ಕಾರಣ ಇವುಗಳಲ್ಲಿ ವೈಲೆನ್ಸಿ ಎಲೆಕ್ಟ್ರಾನ್ಗಳು ಇಲ್ಲ. ಎಲೆಕ್ಟ್ರಾನಿಕ್ ವಿನ್ಯಾಸ ಹೈಡ್ರೋಜನ್. ಇದನ್ನು ನೀವು ನೋಡ್ಕೊಳ್ಳಿ. ನೈಸರ್ಗಿಕವಾಗಿ ದೊರಕದ ಆದರೆ ನೈಸರ್ಗಿಕ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಿದ ವಸ್ತುಗಳು ಸಿಂಥೆಟಿಕ್ಸ್ ಸಂಶ್ಲೇಷಿತ ವಸ್ತುಗಳು. ಸರಳ ಸಂಯುಕ್ತದ ಅತಿ ಹೆಚ್ಚು ಸಂಖ್ಯೆಯ ಅಣುಗಳ ಸಂಯೋಗದಿಂದಾಗಿ ಅಥವಾ ಸರಳ ಸಂಯುಕ್ತಗಳು ಪುನರಾವರ್ತಿತ ರೀತಿಯಲ್ಲಿ ಸೇರಿಕೊಂಡಿರುವ ಸಂಯುಕ್ತಗಳು ಪಾಲಿಮರ್ಗಳು. ಪಾಲಿಮರ್ ಅಣುಗಳನ್ನುಂಟು ಮಾಡುವ ಸರಳ ಸಂಯುಕ್ತ ಮಾನೋಮರ್. ಸರಳ ಸಂಯುಕ್ತದ 2 ಅಥವಾ ಹೆಚ್ಚು ಅಣುಗಳು ಒಟ್ಟಿಗೆ ಸೇರಿ ಹೊಸ ಸಂಯುಕ್ತವಾಗುವ ಪ್ರಕ್ರಿಯೆ ಪಾಲಿಮರೀಕರಣ. ನೈಸರ್ಗಿಕ ಪಾಲಿಮರ್ಗಳಿಗೆ ಉದಾಹರಣೆ ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ಗಳು. ನೈಲಾನ್, ಟೆರಿಲಿನ್, ರೇಯಾನ್ ಇವು ಯಾವ ವಿಧದ ಪಾಲಿಮರ್ಗಳು? ಸಿಂಥೆಟಿಕ್ ಪಾಲಿಮರ್ಗಳು. ಹಲವಾರು ಸರಳ ಅಣುಗಳು ಒಟ್ಟಿಗೆ ಸೇರಿ ಒಂದು ಬೃಹತ್ ಅಣುವಾಗುವ ಪ್ರಕ್ರಿಯೆ ಸಂಕಲನ ಪಾಲಿಮರೀಕರಣ. ಅನೇಕ ಮಾನೋಮರ್ಗಳು ಒಗ್ಗೂಡಿ ಬೃಹತ್ ಅಣುವಾಗುವಾಗ ಸಣ್ಣ ಅಣುಗಳು ಪ್ರತ್ಯೇಕವಾಗುವ ಕ್ರಿಯೆ ಸಾಂದ್ರೀಕರಣ ಕ್ರಿಯೆ.
ಸಂಕಲನ ಪಾಲಿಮರ್ಗಳಿಗೆ ಉದಾಹರಣೆ ಪಾಲಿಥೀನ್, PVC. ಸಾಂದ್ರೀಕರಣ ಪಾಲಿಮೀಕರಣ ಉಂಟಾದಾಗ ವರ್ಜನೆಯಾಗುವ ಅಣುಗಳು ನೀರು, ಮೆಥನಾಲ್. ಪ್ರಕ್ರಿಯೆ ಹಂತಗಳಲ್ಲಿ ಮೃದುತ್ವವನ್ನು ಹೊಂದುವ ಪಾಲಿಮರ್ಗಳು ಪ್ಲಾಸ್ಟಿಕ್ಗಳು. ಕಾಯಿಸಿದಾಗ ಮೆದುವಾಗುವ ಮತ್ತು ತಣಿಸಿದಾಗ ಗಡುಸಾಗುವ ಪ್ಲಾಸ್ಟಿಕ್ಗಳು ಥರ್ಮೋಪ್ಲಾಸ್ಟಿಕ್ಗಳು. ಕಾಯಿಸಿದಾಗ ಮೆದುವಾಗಿ ಆಕಾರವನ್ನು ಕಳೆದುಕೊಳ್ಳುವ ಪ್ಲಾಸ್ಟಿಕ್ಗಳು ಥರ್ಮೋಪ್ಲಾಸ್ಟಿಕ್ಗಳು. PVC ಮತ್ತು ಪಾಲಿಸ್ಟರೀನ್ಗಳು ಈ ವಿಧದ ಪ್ಲಾಸ್ಟಿಕ್ಗಳು ಥರ್ಮೋಪ್ಲಾಸ್ಟಿಕ್ಗಳು. ಕಾಯಿಸಿದಾಗ ನಿಶ್ಚಿತ ಆಕಾರವನ್ನು ಪಡೆದು ತಣಿಸಿದಾಗ ಶಾಶ್ವತ ಗಡುಸುತನ ಹೊಂದುವ ಪ್ಲಾಸ್ಟಿಕ್ಗಳು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಬೆಕಲೈಟ್, ಸಿಲಿಕೋನ್ಗಳು, ಎಪಾಕ್ಸಿ ರಾಳಗಳು ಈ ವಿಧದ ಪ್ಲಾಸ್ಟಿಕ್ಗಳು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಪುನರ್ ಸಂಸ್ಕರಣೆಯಿಂದ ವಸ್ತುವನ್ನು ಮರುಬಳಕೆ ಮಾಡುವ ವಿಧಾನವೇ ಪುನರ್ಬಳಕೆ. ಪ್ಲಾಸ್ಟಿಕ್ ಜೀವ ಶಿಥಿಲೀಯವಲ್ಲ ಏಕೆ? ಪ್ಲಾಸ್ಟಿಕ್ ಸೂಕ್ಷ್ಮಾಣುಜೀವಿಗಳಿಂದ ವಿಭಜನೆ ಹೊಂದುವುದಿಲ್ಲ. ಪ್ಲಾಸ್ಟಿಕ್ನಿಂದಾಗುವ ಮಾಲಿನ್ಯಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟುವ ವಿಧಾನ ಪುನರ್ಬಳಕೆ. ಸ್ವಿಚ್ ಬೋರ್ಡ್ಗಳು ಮತ್ತು ಸ್ವಿಚ್ಗಳ ತಯಾರಿಕೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಬೇಕಲೈಟ್. ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ಗಳ ಮಿಶ್ರಣ ಸಿಮೆಂಟ್. ಸಿಮೆಂಟ್ನ ಉತ್ಪಾದನೆಯಲ್ಲಿ ಬಳಸುವ ಅತ್ಯವಶ್ಯಕ ಕಚ್ಚಾ ವಸ್ತುಗಳು ಜೇಡಿಮಣ್ಣು ಮತ್ತು ಸುಣ್ಣದ ಕಲ್ಲು. ಸಿಮೆಂಟ್ ನೀರಿನೊಂದಿಗೆ ಗಡುಸಾಗುವ ದರವನ್ನು ನಿಯಂತ್ರಿಸಲು ಬಳಸುವ ವಸ್ತು ಜಿಪ್ಸಮ್. ನೀರಿನೊಂದಿಗೆ ಸೇರಿಸಲ್ಪಟ್ಟ ನಯವಾಗಿ ಅರೆದ ಜೇಡಿಮಣ್ಣು ಮತ್ತು ಸುಣ್ಣದ ಕಲ್ಲಿನ ಮಿಶ್ರಣ ಸ್ಲರಿ. ಸಿಮೆಂಟ್ ತಯಾರಿಕೆಗೆ ಬಳಸುವ ಕುಲುಮೆ ಉರುಳು ಕುಲುಮೆ. ಸಿಮೆಂಟ್ ತಯಾರಿಕೆಗೆ ಬೇಕಾಗುವ ತಾಪ 1873 ಕೆ. ಹೆಚ್ಚಿನ ತಾಪದಿಂದಾಗಿ ಸ್ಲರಿಯಲ್ಲಿರುವ ನೀರು ಆವಿಯಾಗಿ ಜೇಡಿಮಣ್ಣು ಮತ್ತು ಸುಣ್ಣಕಲ್ಲು ರಾಸಾಯನಿಕವಾಗಿ ಒಗ್ಗೂಡಿ ಉಂಟಾದ ಸಿಮೆಂಟ್ ಉಂಡೆಗಳು ಕ್ಲಿಂಕರ್. ಸಿಮೆಂಟ್ಗೆ ಸೇರಿಸಲಾಗುವ ಜಿಪ್ಸಮ್ನ ಪ್ರಮಾಣ 3%. ಸಿಮೆಂಟ್ ನೀರಿನೊಂದಿಗೆ ಸೇರಿ ಗಟ್ಟಿ ರಾಶಿಯಾಗುವುದು ಗಟ್ಟಿಕರಣ. ಸಿಮೆಂಟ್ನ ಮೊದಲ ಹಂತದ ಗಟ್ಟಿಕರಣಕ್ಕೆ ಬೇಕಾಗುವ ಸಮಯ ನೀರನ್ನು ಸೇರಿಸಿದ 24 ಗಂಟೆಗಳ ಒಳಗೆ. ನೀರಿನೊಂದಿಗೆ ಸತ್ಕರಿಸಿ ಸಿಮೆಂಟನ್ನು ಗಟ್ಟಿ ಮಾಡುವ ಪ್ರಕ್ರಿಯೆ ಜಲ ಸತ್ಕಾರ. ಸಿಮೆಂಟ್ ಗಟ್ಟಿಕರಣಗೊಳ್ಳಬೇಕಾದರೆ ನೀರನ್ನು ಸೇರಿಸಲು ಕಾರಣ. ನೀರನ್ನು ಸೇರಿಸಿದಾಗ ಸಿಮೆಂಟ್ನಲ್ಲಿರುವ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ಗಳು ಕಲಿಲ ಜೆಲ್ಗಳಾಗಿ ಬದಲಾಗುವ ಕ್ರಿಯೆಯು ಬಹಿರುಷ್ಮಕ. ಅದರಿಂದ ಸಿಮೆಂಟ್ ಬಿರುಕುಗಳು ಉಂಟಾಗುತ್ತವೆ. ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ಗಳ ಸಮಾರೋಪ ಮಿಶ್ರಣ ಗಾಜು. Na2 SiO2 CaSiO3 4 SiO2 ಇದು ಯಾವ ವಸ್ತುವಿನ ಅಣುಸೂತ್ರ? ಗಾಜು. ಗಾಜಿನ ತಯಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಮರಳು, ಸುಣ್ಣಕಲ್ಲು ಮತ್ತು ಸೋಡಿಯಂ ಕಾರ್ಬೊನೇಟ್. ಗಾಜಿನ ತಯಾರಿಕೆಗೆ ಅವಶ್ಯಕವಾಗಿರುವ ತಾಪ 1973 ಕೆ. ಸಿಮೆಂಟ್ ಕಾಂಕ್ರೀಟ್ಗೆ ಬಳಸುವ ಸಿಮೆಂಟ್, ಮರಳು ಮತ್ತು ಜೆಲ್ಲಿಯ ಅನುಪಾತ 1:3:6. ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಕ್ರಿಯೆ ಅನಿಲನ. ಅನಿಲನ ಕ್ರಿಯೆಯಿಂದ ಆಗುವ ಅನುಕೂಲ ಒತ್ತಡವನ್ನು ತಡೆಯುವ ಸಾಮರ್ಥ್ಯ ಹೊಂದುತ್ತದೆ ಮತ್ತು ಬಿದುರತೆಯನ್ನು ಹೋಗಲಾಡಿಸುತ್ತದೆ. ಗಾಜಿನಲ್ಲಿನ ಗಾಳಿಯ ಗುಳ್ಳೆಯನ್ನು ತೆಗೆಯಲು ಇದನ್ನು ಬಳಸುತ್ತಾರೆ. ಬೋರಾಕ್ಸ್ ಅಥವಾ ಅಲ್ಯೂಮಿನಿಯಂ ಪುಡಿ. ಸಂಶ್ಲೇಷಿತ ಪ್ಲಾಸ್ಟಿಕ್ ಅನ್ನು 2 ತೆಳುವಾದ ಗಾಜಿನ ಹಾಳೆಗಳ ನಡುವೆ ಸೇರಿಸಿದಾಗ ದೊರೆಯುವ ಗಾಜು ಸುರಕ್ಷಾ ಗಾಜು. ಅತಿ ಕಂಪಿತ ದ್ರವ ಗಾಜು. ಸೀಸದ ಗಾಜನ್ನು ಬೈಜಿಕ ಸ್ಥಾವರಗಳ ಕಿಟಕಿಗಳಿಗೆ ಬಳಸಲು ಕಾರಣ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆಗೆ ಬೋರೋಸಿಲಿಕೇಟ್ಗಳನ್ನು ಗಾಜನ್ನು ಬಳಸಲು ಕಾರಣ ಬಿಸಿಯಾದರೂ ಒಡೆಯುವುದಿಲ್ಲ. ಚೀನಾ ಪಾತ್ರೆ, ಪಿಂಗಾಣಿ, ಇಟ್ಟಿಗೆಯಂತಹ ಜೇಡಿಮಣ್ಣಿನ ವಸ್ತುಗಳನ್ನು ಒಟ್ಟಾರೆ ಹೀಗೆನ್ನುವರು ಸಿರಾಮಿಕ್ಸ್ಗಳು. ಪಿಂಗಾಣಿ ತಯಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಬಿಳಿ ಜೇಡಿಮಣ್ಣು, ಮರಳು, ಫೆಲ್ಡ್ ಸ್ಪಾರ್ನ ಸೂತ್ರ K2OAI2O3 6S.O2. ಪಿಂಗಾಣಿಯ ಕಚ್ಚಾ ವಸ್ತುಗಳನ್ನು ನಯವಾಗಿ ಪುಡಿ ಮಾಡಿ ನೀರಿನೊಂದಿಗೆ ಬೆರೆಸಿದಾಗ ದೊರೆಯುವ ಮಿಶ್ರಣ ಸ್ಲಿಪ್. ಪಿಂಗಾಣಿ ವಸ್ತುಗಳಿಗೆ ಹೊಳಪು ನೀಡಲು ಕಾರಣ ರಂಧ್ರಗಳನ್ನು ಮುಚ್ಚಲು. ಪಿಂಗಾಣಿಗೆ ಹೊಳಪು ನೀಡಲು ಬಳಸುವ ವಸ್ತುಗಳು ಬೋರಾನ್, ಅಲ್ಯೂಮಿನಿಯಂ, ಮೃದುವಾದ ಸಿಲಿಕಾ ಮತ್ತು ಕರಗದ ಸಲ್ಫೇಟ್ಗಳು. ಬ್ಲೀಚಿಂಗ್ ಪೌಡರ್ ಚೆಲುವೆಯ ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಮೂಲಕ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಉಂಟಾಗುವ ವಸ್ತು ಬ್ಲೀಚಿಂಗ್ ಪೌಡರ್.
ಮೂಳೆ ಮುರಿತಕ್ಕೊಳಗಾಗಿರುವವರ ಕೈಕಾಲುಗಳ ಸುತ್ತ ಬ್ಯಾಂಡೇಜ್ ಕಟ್ಟಲು ಬಳಸುವ ವಸ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಈ ಲವಣದಿಂದ ತಯಾರಿಸುತ್ತಾರೆ, ಜಿಪ್ಸಮ್. ಸ್ವಚ್ಛ ಮಾಡಬಲ್ಲ ಪದಾರ್ಥವನ್ನು ಹೀಗೆನ್ನುವರು, ಮಾರ್ಜಕ. ನೈಸರ್ಗಿಕ ಕೊಬ್ಬಿನಿಂದ ತಯಾರಿಸಿದ ಲೋಹೀಯ ಲವಣಗಳು, ಸಾಬೂನು. ಸ್ನಾನಕ್ಕೆ ಬಳಸುವ ಸಾಬೂನಿನಲ್ಲಿರುವ ಈ ಲೋಹದ ಲವಣ ಪೊಟ್ಯಾಷಿಯಂ. ಬಟ್ಟೆ ತೊಳೆಯಲು ಬಳಸುವ ಸಾಬೂನಿನಲ್ಲಿರುವುದು ಈ ಲೋಹದ ಲವಣ, ಸೋಡಿಯಂ. ಸೋಡಿಯಂ ಸ್ಪಿಯರೇಟ್, ಸೋಡಿಯಂ ಓಲಿಯೇಟ್ ಮತ್ತು ಸೋಡಿಯಂ ಇವು ಸಾಬೂನುಗಳು. ಸೋಡಿಯಂ ಅಸಿಟೇಟ್ CH3COO ನಲ್ಲಿ ಕ್ಯಾಟಯಾನ್ ಯಾವುದು, Na. ಸಾಬೂನು ತಯಾರಿಕೆಗೆ ಬೇಕಾಗಿರುವ ಅವಶ್ಯಕ ಕಚ್ಚಾ ವಸ್ತುಗಳು ಪ್ರಾಣಿ ಕೊಬ್ಬು ಅಥವಾ ಕೊಬ್ಬಿನೆಣ್ಣೆ, NaOH, NaCl. ಕೊಬ್ಬು ಅಥವಾ ಕೊಬ್ಬಿನೆಣ್ಣೆ ಎನ್ನುವುದು ಇದರ ಮಿಶ್ರಣ, ಗ್ಲಿಸರೈಡ್. ಕೊಬ್ಬು ಅಥವಾ ಕೊಬ್ಬಿನೆಣ್ಣೆಗೆ NaOH ಅಥವಾ KOH ಹಾಕಿದಾಗ ಉಂಟಾಗುವ ಕ್ರಿಯೆ ಜಲ ವಿಭಜನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.